ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಶುಕ್ರವಾರ ದಿನ ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಇವಾಗ ಎರಡೆರಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾನು ಅಕ್ಕ ಇಬ್ಬರು ಹೋಗಿದ್ವಿ. ಅಲ್ಲಿ ತುಂಬ ರಶ್ ಇರೋದ್ರಿಂದ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಹುಡುಗಿ ಅಂತಲೂ ಅನ್ನಬಾರ್ದು ಇವಾಗ ನಾನು, ಯಾಕೆ ಅಂತಂದರೆ ನಾವು ಆಂಟಿ ಅಲ್ವಾ. ಆಂಟಿ ಒಬ್ಬರು ಅವರಿಗೆ ನಾನು ನೆನ್ನೆ ವಿಡಿಯೋದಲ್ಲೇ ಉತ್ತರ ಕೊಟ್ಟು ಮತ್ತು ನಾನು ಇದ್ರ ಬಗ್ಗೆ ಟಾಪಿಕ್ ಮಾತಾಡೋದೇ ಬೇಡ. ಏನೇ ಇದ್ರೂ ನೆಕ್ಸ್ಟು ನನ್ನ ಡೈಲಿ ವ್ಲಾಗ್ ಏನಿರುತ್ತೆ, ನಂದು ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ, ನನ್ನ ಲೈಫ್ ಸ್ಟೈಲೆಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ಲೇ ಫ್ರೆಂಡ್ಸ್. ಏನು ನಾನು ಅದ್ದೂರಿಯಾಗೇನಿಲ್ಲ. ನಾವು ಮಿಡಲ್ ಕ್ಲಾಸ್ ಜನ ಹೆಂಗಿರಬೇಕೋ ಹಂಗೇ ನಮ್ಮದು ಡೈಲಿ ಲೈಫ್ ಸ್ಟೈಲ್ ಇರುತ್ತೆ. ಬೆಳಗ್ಗೆ ಎದ್ದೇಳು, ಮಕ್ಳಿಗೆ ತಿಂಡಿ ಮಾಡು, ಮಕ್ಳಿಗೆ ಬಾಕ್ಸ್ ಪ್ಯಾಕ್ ಮಾಡು, ಅವ್ರನ್ನ ಸ್ಕೂಲಿಗೆ ಕಳಿಸು, ಅವ್ರನ್ನ ಕರ್ಕೊಂಡು ಬಾ, ಮಿಕ್ಕಿದ ಮನೇಲಿ ಕೆಲಸ ಮಾಡ್ಕೊ, ಅಡುಗೆ ಮಾಡು, ಮನೇಲಿ ಪೂಜೆ ಮಾಡಿಕೊಂಡು ಇದು ಇಷ್ಟೇ ನಂದು ಡೈಲಿ ಲೈಫ್ ಸ್ಟೈಲ್. ಅಂದರೆ ನಾನು ಎಲ್ಲೂ ಜಾಸ್ತಿ ಸುತ್ತಾಡೋದಕ್ಕೆ ಹೋಗೋಲ್ಲ, ಎಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗೋಲ್ಲ. ಇಲ್ಲಿ ಒಬ್ಬರಿಗೆ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಮೇಡಮು, ಅವರು ಲಾಯರ್ ಅಂತೆ, ಆಯಿತಾ. ಮೊನ್ನೆ ನಾನು ನಿಮಗೊಂದು ಐಡಿ ಹೇಳಿದ್ನಲ್ಲ, ಅವರು ಲಾಯರ್ ಅಂತೆ. ಅವ್ರ ಹೆಸ್ರೇನು, ನಾಳೆ ಅವ್ರ ಹೆಸ್ರನ್ನೇ ಮರ್ತ್ಬಿಟ್ಟಿದ್ದೀನಿ ಅಲ್ವಾ, ನೋಡ್ಕೊಂಬರ್ತೀನಿ ರೀ. ನೆನಪಾಯ್ತು. ಪ್ರೇರಣ ಅವರಿಗೆ. ಅದು ಯಾಕೆ ನನ್ನ ಮೇಲೆ ಇಷ್ಟು ಹೊಟ್ಟೆ ಉರಿನೋ ಇಲ್ಲ ನಾನು ಅವ್ರಿಗೆ ಏನು ಮಾಡಿದ್ದೀನೋ ಗೊತ್ತಿಲ್ಲ. ಅವ್ರು ಯಾವತ್ತು ನಾನು ಜಸ್ಟ್ ಬಂದು ನಾನು ವೀಡಿಯೋ ನೋಡ್ತಾ, ಯಾಕಂದರೆ ನನಗೊಂದು 10-20 ವ್ಯೂಸ್ ಬರ್ತಾ ಇದೆಯಂತೆ. ಅದಕ್ಕೋಸ್ಕರ ಈ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋ ಮಾಡಿದ್ದಂತೆ. ಅದಕ್ಕೆ ಅವ್ರ ಪಾಪ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಒಂದು 10-20 ವ್ಯೂಸ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನನಗೆ ಬಂದು ಪಾಪ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸಪೋರ್ಟ್ ಮಾಡಿ, ಪರವಾಗಿಲ್ಲ. ಆದರೆ ನಾನು ರಮ್ಯಾ ಮಂಡ್ಯ ಹುಡುಗಿ ಅಂತ ಹಾಕಿರೋದು ನಿಮಗೇನು ಪ್ರಾಬ್ಲಮ್ಮು? ನನ್ನ ಚಾನಲ್ ನೇಮ್ ಇಟ್ಟು 3 ವರ್ಷ ಆಯಿತು, ಆಯಿತಾ ಮೇಡಮ್. 3 ವರ್ಷದಲ್ಲಿ ಈಗ ನಾನು ರಮ್ಯಾ ಮಂಡ್ಯ ಹುಡುಗಿ ಅಂತ ಇಟ್ಟರೆ ನಿಮ್ಗೇನಾದರೂ ಹುಡುಗಿ ಅಂತಂದರೆ ನಾನು ಪ್ರಾಬ್ಲಮ್ಮ? ನಾನು ಹುಡುಗಿನೇ ತಾನೇ. ಆಂಟಿ ಅನ್ಕೊ ಇಟ್ಟಬೇಕಿತ್ತಾ? ರಮ್ಯಾ ಮಂಡ್ಯ ಆಂಟಿ ಅಂತ ಇಟ್ಟಿದ್ರೆ ನಿಮಗೆ ಖುಷಿ ಆಗ್ತಾಯಿತ್ತಾ? ಅಲ್ಲ, ಹೇಳ್ತೀರಾ ನೀವು ಆಂಟಿದಿರೆಲ್ಲ ಹುಡುಗಿರಾಗ್ಬಿಟ್ರೆ ಕಾಲೇಜ್ ಹುಡುಗಿರು ಏನು ಮಾಡಬೇಕು ಅಂತ. ಯಾಕೆ ನಿಮ್ಗೆ ವಯಸ್ಸಾಗೋದಿಲ್ವ ಕಾಲೇಜ್ ಹುಡುಗಿರ್ಗೆ? ಹಂಗಾದ್ರೆ ನೀವು ಹಂಗೆ ಕಾಲೇಜ್ ಹುಡುಗಿರಾಗೇ ಇರ್ತೀರಾ. ಲಾಯರ್ ಅಂತ ಹೇಳ್ತೀರಾ. ಲಾಯರಿಗೆ ಪಾಪ ಲಾಯರ್ಗಳು ಯಾರಾದರೂ ನೋಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಯಾರಿಗೂ ಹೇಳ್ತಾ ಇಲ್ಲ. ನನಗೆ ಅನಿಸುತ್ತೆ ಇವರು ಯಾವ ಲಾಯರು ಅಲ್ಲ, ಏನೂ ಅಲ್ಲ. ಇದ್ದರೂ ಇರಲಿ, ಆಯಿತು. ಅವ್ರು ಹೇಳೋ ಪ್ರಕಾರ ಅವರು ಲಾಯರ್ ಆಗಿರ್ಬೋದೇನೋ. ಲಾಯರ್ಗಳು ಪಾಪ ನನ್ನ ವಿಡಿಯೋನ, ನನ್ನಂಥ ಚಿಕ್ಕ ಯೂಟ್ಯೂಬರು, ನನ್ನೊಬ್ಳು ಈಗ ಮೊಳಕೆ ಹೊಡಿತಾ ಇರೋಂಥ ಯೂಟ್ಯೂಬರು, ನನ್ನಂಥ ಯೂಟ್ಯೂಬರ್ನ ಬಂದು ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡೋಷ್ಟು ನಿಮಗೆ ಫ್ರೀ ಐತೆ ಅಂದರೆ ಖುಷಿ ಆಗುತ್ತೆ. ಅದನ್ನು ನೀವು ಒಳ್ಳೆ ರೀತಿಲಿ ಮಾಡಿದರೆ ಖಂಡಿತ ನಾನು ಒಪ್ಕೋತಾ ಇದ್ದೆ. ನೀವು ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀರಾ, ನೀವೊಬ್ಬರು ಲಾಯರ್ ಆಗಿ ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದಾ? ನೀವಂದ್ರಿ ಬಂದು ಹೈಕೋರ್ಟಲ್ಲಿ ಮೀಟ್ ಮಾಡಬೇಕಾಗುತ್ತೆ ಈ ಥರ ಎಲ್ಲ ಮಾತಾಡಿದ್ರೆ ಅಂತ. ಏನು DPಗೆ ಫೋಟೋ ಹಾಕಿ ಅಂದರೆ ಏನಂತೀರಾ? 3 ಬಿಟ್ಟಿರೋರು ನೀವು, ಅದಕ್ಕೆ ನೀವು ಹಾಕಿ ಅಂತೀರಾ. ಏನು ಬಿಟ್ಟು ನಿಂತಿದ್ದೀನಿ ಮೇಡಮ್ ನಾನು? ಏನು ಬಿಟ್ಟು ನಿಂತಿದ್ದೀನಿ ಹೇಳಿ? ಅಚ್ಚುಕಟ್ಟಾಗಿ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಯಾವುದೇ ಒಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ, ಏನೂ ಇಲ್ಲ. ನಮ್ದು ಏನಿದೆಯೋ ನನ್ನ ಲೈಫ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಿ ಇಷ್ಟು ವೀಡಿಯೋ ಹಾಕಿದ್ದೀನಿ, ಒಂದು 600-650 ವೀಡಿಯೋಗಳು ಹಾಕಿದ್ದೀನಿ. ಎಲ್ಲಾದ್ರೂ ಒಂದು ಕಡೆ ನಾನು ಅಸಹ್ಯವಾಗಿ ಬಟ್ಟೆ ಹಾಕಿರೋದಾಗಲಿ, ನಾನು ಅಸಹ್ಯವಾಗಿ ಮಾತಾಡಿರೋದಾಗಲಿ ನೀವು ನೋಡಿದ್ದೀರಾ? ಹಂಗಾದ್ರೆ ಯೂಟ್ಯೂಬ್ ಮಾಡೋಕ್ಕೆ ಬರೋರು ಫೋಟೋಗಳು DPಗೆ ಹಾಕೋರೆಲ್ಲ 3 ಬಿಟ್ಟಿರೋರಾ? ಏನು ನೋಡಿ ಹೇಳಿದ್ರಿ ಮೇಡಮ್ ನೀವು ನಾನು 3 ಬಿಟ್ಟಿರೋಳು ಅಂತ? ನೀವು ಅಷ್ಟೆಲ್ಲ ಮಾತಾಡೋರು ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತಿದ್ದೀನಿ. ನೀವು ಇವಾಗ ಇಷ್ಟೆಲ್ಲ ಮಾತಾಡಿದಿರಲ್ವಾ, ನೀವು ಒಬ್ಬರು ಲಾಯರ್ ಅಂತ ಹೇಳಿದಿರಲ್ವಾ. ನನ್ನ ತಮ್ಮನೂ ಒಬ್ಬ ಲಾಯರ್ ಇದ್ದಾನೆ, ಆಯಿತಾ. ಈಗ ಅವನ ಜೊತೆನೂ ನಾನು ಮಾತಾಡಿಸ್ತೀನಿ. ಈಗ ನೀವೆಲ್ಲ ಇದೆಲ್ಲ ಮಾತಾಡಿದ್ದೀರಲ್ಲ, ನನ್ನ ಚಾನಲ್ಗೆ ನಾನು ಏನೋ ಇದು ಮಾಡ್ತೀನಿ ಅಂತ ಹೇಳಿದ್ರಿ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ. ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದಲ್ವಾ? ನೀವು ಇಷ್ಟೆಲ್ಲ ಮಾತಾಡಿರೋದೆಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೀನಿ. ನಾನೇನು ಮಾತಾಡಿದ್ದೀನಿ ನೀವು ತೋರಿಸಿ. ನೀವು ಮಾತಾಡಿರೋದೆಲ್ಲ ನಾನು ತೋರಿಸ್ತೀನಿ. ನಾನು ಅಂದ್ಕೊಂಡೆ ಸುಮ್ಮನೆ ಈ ಟಾಪಿಕ್ಗಳು ಬೇಡವೇ ಬೇಡ, ನಾನು ಡೈಲಿ ಏನು ವೀಡಿಯೋಗಳಿರುತ್ತೋ ನಾನು ಹಾಕ್ಕೊಂಡು ಹೋಗೋಣ, ನಿಮ್ಮ ಬಗ್ಗೆ ಮಾತಾಡೋದೇ ಬೇಡ ಅಂದ್ಕೊಂಡ್ರೆ ನೀವು ಕೆದಿಕೊಂಡು ಬರ್ತಾ ಇದ್ದೀರಾ. ಯಾಕೆ? ಏನು ಅಂಥ ದ್ವೇಷ ಏನು ನನ್ನ ಮೇಲೆ? ನಾವು ಇನ್ನೂ ಬೆಳೀತಿದ್ದೀವಿ ಮೇಡಮ್. ಏನು ಆ ವಿಡಿಯೋಯಿಂದ ನನಗೇನು ಒಂದು ಲಕ್ಷಾಂತರ ವ್ಯೂಸ್ ಬಂದು ಲಕ್ಷಾಂತರ ರೂಪಾಯಿ ಬಂದು ನಾನೇನು ಬದುಕೋಗ್ತಾ ಇಲ್ಲ ಇಲ್ಲಿ. ಅದ್ರಲ್ಲಿ ಬಂದಿರೋದೇ ಒಂದು 2,000-3,000 ವ್ಯೂಸು. ಅಷ್ಟಕ್ಕೆ ನಿಮ್ಗೆ ಯಾಕೆ ಈ ಹೊಟ್ಟೆ ಉರಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಹುಡುಗಿ ಅಂತ ನಾನು ಹೇಳಿದ್ರೆ ನಿಮಗೇನು ಪ್ರಾಬ್ಲಮ್ಮು? ನಾನು ಹುಡುಗಿನೇ ತಾನೇ. ಹುಡುಗಿ ಅದ್ರ ಮೇಲೆ ಆಂಟಿ ಆಗಬೇಕು, ಆಂಟಿ ಆದಮೇಲೆ ಅಜ್ಜಿ ಆಗಬೇಕು.
ಇದು ಜೀವನ ನಡೀತಾ ಇರಬೇಕು. ನೀವು ಹಂಗಾದ್ರೆ ಕಾಲೇಜ್ ಹುಡುಗಿ ಹಂಗೆ ಕಾಲೇಜ್ ಹುಡುಗಿ ಥರನೇ ಇರ್ತೀರಾ? ನಿಮಗೆ ಏಜ್ ಆಗಲ್ವಾ? ಮದುವೆ ಆಗಲ್ವಾ? ಸರಿ, ಅವ್ರಿಗೆ ಫೋನ್ ಮಾಡ್ತೀನಿ ಈಗ, ಅವ್ರ ಹತ್ರನೇ ನಿಮ್ಗೆ ಮಾತಾಡಿಸ್ತೀನಿ. ನೋಡಿ ಅವ್ರು ಏನು ಹೇಳ್ತಾರೆ ಕೇಳಿ. ಅವರು ಲಾಯರೇ ಆಯಿತಾ, ಲಾಯರ್ ಓದ್ತಾ ಇದ್ದಾನೆ, ಲಾಸ್ಟ್ ಇಯರ್ ಇವಾಗ ಎಕ್ಸಾಮ್ ಬರೆದಿದ್ದಾರೆ. ನಾನು ಕೇಳ್ತೀನಿ ಅವ್ರನ್ನ. ಹಲೋ, ಆಯ್ತಪ್ಪ ಭರತ್, ಕಾಫಿ? ಏನು ಮಾಡ್ತಾ ಇದ್ದೀರಾ? ಹಾಂ, ಹೌದಾ. ಇಲ್ಲಿ ನನಗೆ ನಂದು ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಅವರು ಲಾಯರ್ ಅಂತೆ, ಪ್ರೇರಣಾ ಜಯಂತ್ ಅಂತನೋ ಏನೋ ಹೇಳಿದ್ರು, ನನಗೆ ಗೊತ್ತಿಲ್ಲ ಅವ್ರು ಲಾಯರ್ ಏನೋ ಅಂತ. ಹೈಕೋರ್ಟಲ್ಲಿ ಏನೋ ಕೆಲಸ ಮಾಡ್ತಾರಂತೆ ಅವರು. ಈಗ ನನ್ನ ಚಾನಲ್ಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಾನು ಅವ್ರ ಮೇಲೆ ಮಾಡ್ಬೋದಲ್ಲ? ಏನಕ್ಕೆ ಅಂತಂದರೆ ನಾನು ವಿಡಿಯೋ ಮಾಡಿರೋದು ಅವ್ರಿಗೆ ಇಷ್ಟ ಆಗಲಿಲ್ವಂತೆ. ಇಷ್ಟ ಆಗಿಲ್ಲ ಅಂತಂದರೆ ನಾವು ಅವ್ರನ್ನ ಬಂದು ನೋಡಿ ಅಂತ ಹೇಳಿದ್ದೀವ? ಏನಿಲ್ಲ ಅಲ್ವಾ? ಅವ್ರ ಪಾಡಿಗೆ ಅವರು ಇಷ್ಟ ಆಗಿಲ್ಲ ಅಂದರೆ ಹೋಗ್ಬೋದಿತ್ತು. ಆಮೇಲೆ ಮಾತಾಡ್ತಾರೆ, ಅವಳು ಇವಳು ಅಂತ ಮಾತಾಡ್ತಾರೆ, ಲೇ ನೀನೇನೇ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ, ನಾವು ಆಂಟಿದ್ದೀರಂತೆ, ಹುಡುಗೀರು ಅಂತ ಹೇಳ್ಕೊಬಾರ್ದಂತೆ. ನನ್ನ ಹೆಸರು ರಮ್ಯಾ ಮಂಡ್ಯ ಹುಡುಗಿ ಅಂತ ಇಟ್ಟಿದ್ದೀನಲ್ಲ, ಅವ್ರಿಗೆ ಅದು ಏನು ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ, ನಾನು ಹುಡುಗಿ ಅಂತ ಹೇಳ್ಕೊಳ್ಳೋದು. ನಿಮ್ಮಂಥ ಹುಡುಗಿ ಆಂಟಿದ್ದೀರಲ್ಲ, ಹುಡುಗೀರು ಅಂತ ಹೇಳ್ಕೊಂಡ್ರೆ ಕಾಲೇಜ್ ಹುಡುಗಿರೆಲ್ಲ ಏನಾಗಬೇಕು ಅಂತ ಕೇಳಿದ್ದಾರೆ. ಈ ಥರ ಎಲ್ಲ ಕಮೆಂಟ್ ಮಾಡ್ಬೋದಾ? ಯಾರು ಇವ್ರಿಗೆ ರೈಟ್ಸ್ ಕೊಟ್ಟವ್ರು ಅಂತ ಮಾತಾಡಕ್ಕೆ? ಅವ್ರ ಲಾಯರ್ ಆಗಿರ್ಲಿ, ಇಲ್ಲ ಅಂದ್ರೆ ಮಾಮೂಲಿ ಕಾಮನ್ ಪೀಪಲ್ ಆಗಿರ್ಲಿ, ಒಬ್ರು ಬಗ್ಗೆ ಏನೋ ಒಬ್ರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋರು ಅಲ್ವಾ? ಈಗ ನಾನು ಅವ್ರ ಬಗ್ಗೆ ಇನ್ನೂ ಹೇಳಿದ್ದಾರೆ, ತುಂಬಾ ಹೇಳಿದ್ದಾರೆ, ಹೇಳ್ತೀನಿ. ನಾವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತಂದ್ಮೇಲೆ ಅವ್ರು ಏನೇ ಕಮೆಂಟ್ ಮಾಡಿದ್ರು ನಾವು ಒಪ್ಕೋಬೇಕಾ? ಇಲ್ಲ ಅಲ್ವಾ? ಅವ್ರ ಅನಿಸಿಕೆ ಅಷ್ಟೇ. ಅವ್ರ ಅನಿಸಿಕೆನ ಅವ್ರ ಅನಿಸಿಕೆ ಪ್ರಕಾರನೇ ಒಂದು ಏನೋ ಹೇಳೋ ತರ ಹೇಳಿದ್ರೆ ಎಲ್ರು ಕೇಳ್ತೀವಲ್ವಾ? ಹೌದು, ಅದೆಲ್ಲರಿಗೂ ಇರೋ ಆಪ್ಷನ್ ಅಷ್ಟೇ ಫ್ರೀಡಮ್ ಅಷ್ಟೇ. ಅದು ಬಿಟ್ಬಿಟ್ಟು ಇವ್ರಿಗೆ ಹೆಂಗ್ ಬೇಕಂಗೆ ಬ್ಯಾಡ್ ಕಮೆಂಟ್ಸ್ ಆಗ್ಲಿ, ಬ್ಯಾಡ್ ಒಪಿನಿಯನ್ ಆಗ್ಲಿ ತಿಳ್ಸೋಕ್ ಇವ್ರು ಯಾರಂತ. ಈಗ ನಾನೇನಾದ್ರೂ ವಿಡಿಯೋದಲ್ಲಿ ಅಸಭ್ಯವಾಗಿ ಮಾತಾಡಿದ್ರೆ, ಅಸಭ್ಯವಾಗಿ ತೋರಿಸ್ಕೊಂಡಿದ್ರೆ, ನಾನೇನಾದ್ರೂ ಹಂಗೆ ಹಿಂಗೆ ಕೆಟ್ಟದಾಗಿ ವಿಡಿಯೋ ಮಾಡಿ ತೋರಿಸಿದ್ರೆ ಬೇಕಾದ್ರೆ ಇವ್ರು ಬಂದು ಕಮೆಂಟ್ ಮಾಡಲಿ, ಒಪ್ಕೋತೀನಿ. ನಾನು ಯಾವುದೇ ಒಂದೇ ಒಂದು ಬ್ಯಾಡ್ ವರ್ಡ್ಸ್ ನನ್ನ ವಿಡಿಯೋದಲ್ಲಿ ಎಲ್ಲೂ ನಾನು ಯೂಸ್ ಮಾಡಿಲ್ಲ. ನಾನು ಯಾವುದು ಕೆಟ್ಟ ರೀತಿಲಿ ಒಂದು ವಿಡಿಯೋ ಮಾಡಿಲ್ಲ. ಬಂದು ಯಾಕೆ ಹಿಂಗೆ ಮಾಡ್ಬೇಕು? ಆಮೇಲೆ ಹೇಳ್ತಾರೆ ಡಿಪಿಕ್ ಫೋಟೋ ಅವರೆಲ್ಲ ಡಿಪಿಕ್ ಫೋಟೋ ಹಾಕೋರು ಯೂಟ್ಯೂಬಲ್ಲಿ ಇರೋರು 3 ಬಿಟ್ಟಿರೋರು ಅಂತ ಹೇಳ್ತಾರೆ. ಹಂಗಾದ್ರೆ ಯೂಟ್ಯೂಬ್ ಮಾಡೋರೆಲ್ಲ 3 ಬಿಟ್ಟಿರೋರಾ? ಇಲ್ಲ, ಈ ತರ ಹಂಗ್ ಮಾತಾಡೋಕ್ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಾರಂತೆ ಅಲ್ವಾ? ಯಾರೇ ಲಾಯರ್ ಆಗಿರ್ಲಿ, ಈ ತರ ಯಾರು ಲಾಯರ್ ಆಗ್ಲಿ, ಸಾಮಾನ್ಯವಾಗಿ ಸಾಮಾನ್ಯ ಪೀಪಲ್ ಆಗಿರ್ಲಿ, ಇಲ್ಲ ಅಂದ್ರೆ ಯಾರಾಗಿರ್ಲಿ, ಅವರು ಹೌದು ಅವರು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋರು, ಅವ್ರ ಇವರು, ನಮ್ಗೆ ಅವೆಲ್ಲ ಬೇಡ. ಪೊಲೀಸೇ ಆಗಿರ್ಲಿ, ಮತ್ತೊಬ್ರೇ ಆಗಿರ್ಲಿ, ಇಲ್ಲ ಡಾಕ್ಟ್ರೇ ಆಗಿರ್ಲಿ, ಇವ್ರಿಗೆ ಒಬ್ರ ಬಗ್ಗೆ ಮಾತಾಡಕ್ಕೆ ರೈಟ್ಸ್ ಕೊಟ್ಟಿರೋರು ಯಾರಂತೆ ಅಲ್ವಾ? ಇವಾಗ ಏನಿದೆಯೋ ನೀವೇ ಕೇಳ್ಬೇಕಾಯ್ತು, ಎಲ್ಲ ಎನ್ರೋಲ್ ಆಗಿರೋದು ನೀವು ಅಂತ. ಈಗ ಹಂಗಾದ್ರೆ ನಾವು ವಿಡಿಯೋ ಮಾಡೋರೆಲ್ಲ 3 ಬಿಟ್ಟಿರೋರ ಅಂದ್ರೆ, ಹೌದು ನಾನು ನಿಮ್ ತರ 3 ಬಿಟ್ಟಿಲ್ಲ, ನಾನು ಡಿಪಿಗೆ ಫೋಟೋ ಹಾಕಕ್ಕೆ ಅಂತ ಹೇಳ್ತಾರೆ. ಅದು ಅವರ ಇದು ಡಿಪಿಗೆ ಹಾಕ್ತಾರೋ ಇಲ್ಲ ಇನ್ನೊಬ್ರಿಗೆ ಹಾಕ್ತಾರೋ ಅದು ಅವ್ರ ಒಪಿನಿಯನ್. ಬೇರೆಯವ್ರನ್ನ ಮಾತಾಡ್ಸಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರ ಯಾರಂತೆ? ನೀನ್ ಈಗ ಆಯ್ತು, ಅವ್ರ ಯಾರು ಅಂತ ಅಂದ್ಬಿಟ್ಟು ಅವ್ರ ಡೀಟೇಲ್ಸ್ ನೇ ಕೊಡಿ, ಇಲ್ಲಿ ಹೇಳ್ತೀನಿ, ನಾನೇ ಒಂದ್ ಡಿಫಾಮೇಶನ್ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ ಅಲ್ವಾ? ಇವಾಗ ನಾನು ಅವ್ರ ಮೇಲೆ ಹಾಕ್ಬೋದಲ್ವಾ? ಹಾಕ್ಬೋದು. ಕೋರ್ಟ್ ಏನೋ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅವ್ರ ಮೇಲೆ ಡಿಫಾಮೇಶನ್ ಕೇಸ್, ಇಲ್ಲ ಸೈಬರ್ ಕ್ರೈಮ್ ಹೋಗ್ಬಿಟ್ಟು ನಾನು ಸೈಬರ್ ಕಂಪ್ಲೇಂಟ್ ಕೂಡ ಕೊಡ್ಬೋದು ಅವ್ರ ಬಗ್ಗೆ. ಹೌದು, ಅದು ಒಂದಿನದಲ್ಲ, ಈಗಾಗಲೇ ನನ್ಗೆ 2 ದಿನದಿಂದ ಕಂಟಿನ್ಯೂಸ್ ಆಗಿ ಇದೇ ತರ ಕಾಲ್ ಮಾಡ್ತೀಯ. ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಟ್ಟು ಡಿಫಾಮೇಶನ್ ಕೇಸ್ ಹಾಕು. ಅದು ಆಗ್ಲಿಲ್ಲ ಅಂತಂದ್ರೆ ಆರ್ಟಿಕಲ್ ಏನೋ BNS ಸೆಕ್ಷನ್ 74 ಅಲ್ಲಿ ವುಮೆನ್ ಈ ತರ ಟೀಸ್ ಮಾಡ್ತಾರೆ ಅಂತ ಮುಟ್ಟೆ ಹಾಕು. ಪೊಲೀಸ್ ಸ್ಟೇಷನ್ ನೀನೇ ಒಂದು FIR ಕಾಪಿ ಫೈಲ್ ಮಾಡ್ಕೊಂಡು ಅವ್ರು ಎಲ್ಲ ಏನೇನು ಮೆಸೇಜ್ ಮಾಡಿದಾರೆ ಎಲ್ಲ ಸ್ಕ್ರೀನ್ ಶಾಟ್ ತಕೊಂಡಿದೀನಿ. ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಕೊಡು. ಮೊನ್ನೆ ವಿಡಿಯೋ ಮಾಡ್ತಾರೆ,
ನೀನು ಅವನಲ್ಲ ಅವಳು ಮೂವಿ ಸಂಚಾರಿ ವಿಜಯ್ ತರ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ಅದು ಎಲ್ಲಿಗೆ ಅರ್ಥ ಬಂತು? ಅವ್ರು ಏನಾರ ಅನ್ಕಲಿ ಕಣಪ್ಪ. ಈಗ ನಾನ್ ಹೇಳ್ದಂಗೆ ಹೋಗ್ಬಿಟ್ಟು ನೀನೇ ಸೈಬರ್ ಕ್ರೈಮ್ಗೆ ಅವ್ರು ಲಾಯರೇ ಆಗಿರ್ಲಿ, ಹೋಗು ನಿನ್ ಪರವಾಗಿ ಕೇಸ್ ವಾದ ಮಾಡೋರ್ನ ನೀವು ವಾದ ಮಾಡ್ತೀನಿ, ಹೋಗ್ ಕೊಟ್ಬಿಡು ಕೇಸ್ ಕಂಪ್ಲೇಂಟ್, ಬರ್ಲಿ ಹುಡಿಕ ಅವರೇ ಕರ್ಕ ಬರ್ತಾರೆ. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ಅವ್ರು ಯಾರೇ ಆಗಿರ್ಲಿ ಆಯ್ತಪ್ಪ. ನೀವು ನಿನ್ನ ವೈಯಕ್ತಿಕ ವಿಚಾರ ಮಾತಾಡೋಕ ಅವ್ರ ಯಾರು? ಒಬ್ರನ್ನ ಈಗ ಮಾತಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಹೌದು, ಯಾಕೆಂತಂದ್ರೆ ಮೊದ್ಲೇನೆ ಇದ್ ಕೊಟ್ಟಿರೋಂಗೆ ಆರ್ಟಿಕಲ್ 14 ಕೊಟ್ಟಿರೋಂಗೆ ಸಮಾನತೆಯ ಎಲ್ಲಾ ಜನಕ್ಕೂ ಕೊಟ್ಬಿಟ್ಟವ್ರೆ ನಮ್ ಸರ್ಕಾರದವ್ರು. ಸಂವಿಧಾನದಲ್ಲೇ ಭಾರತ ಮಡಗವ್ರೆ. ಅನುಚ್ಛೇದ 21 ಸಂವಿಧಾನದಲ್ಲಿ ಎಲ್ಲಾರ್ಗು ಜೀವಿಸುವ ಹಕ್ಕು ಹೋದೆ, ಮಾತನಾಡುವ ಹಕ್ಕು ಹೋದೆ, ಸಮಾನತೆ ಹಕ್ಕು ಹೋದೆ, ಸಮಾನತೆ ಹಕ್ಕು ಹೋದೆ, ಎಲ್ಲಾ ಹಕ್ಕು ಹೋದೆ. ಹೇಳ್ಬಿಟ್ಟು ಹೆಂಗ್ ಬೇಕಿದ್ರು ಹೇಳಿದ್ರೆ ಕೇಳ್ಬೋದಾ ನಾನು? ಯಾಕೆ ಕೇಳ್ತೀಯ ನೀನೇ? ಅವ್ರ ಮೇಲೆ ಮಾನಾನಿ ಅಕಾದಮ್ಮಿ ಓಡ್ಬಿಡು ಹೊತ್ತಗೆ. ಈಗ ನೆಕ್ಸ್ಟ್ ಈ ವಿಡಿಯೋ ನೋಡಿ ಅವ್ರೇನಾದ್ರು ಕಮೆಂಟ್ ಮಾಡಿದ್ರೆ ಮಾಡ್ತಾರೆ, ಖಂಡಿತ ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡಿದ ತಕ್ಷಣ ನಾನು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನಿನಗೆ ಕಳಿಸ್ತೀನಿ. ಅದನ್ನ ನಾವು ಸೈಬರ್ ಕ್ರೈಮಿಗೆ ಕೊಟ್ರೆ ಅದು ಯಾರ ಐಡಿ ಏನು ಎಲ್ಲ ಅವ್ರ ಜಾತಕ ಎಲ್ಲ ಬಯಲಾಗುತ್ತೆ. ಅದನ್ನ ಅವ್ರ ಪೊಲೀಸ್ನವ್ರ ಕೆಲಸ ಅದು ಅವ್ರು ಮಾಡ್ತಾರೆ ಅಲ್ವಾ? ನೆಕ್ಸ್ಟ್ ನೀವು ಕಮೆಂಟ್ ಮಾಡಬೇಕು, ಖಂಡಿತ ಕಮೆಂಟ್ ಮಾಡಿ. ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ಮುಂದಕ್ಕೆ ನೋಡ್ಕೊಳ್ಳೋಣ. ಓಕೆನಾ? ನಂದೇನು ತಪ್ಪಿಲ್ಲ, ಯಾಕಂದ್ರೆ ನಾನು ಎದುರ್ಕೊಳ್ಳೋ ಅಂಥದ್ದು ಏನು ಇಲ್ಲ. ಯಾಕಂದ್ರೆ ನಾನು ಯಾವುದೇ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ, ನಾನು ಯಾವ್ದು ಅಸಭ್ಯವಾಗಿ ವಿಡಿಯೋ ಮಾಡಿಲ್ಲ. ಇವತ್ಲೋನಿದ್ರಲ್ಲಿ ಮಾಡೋರೆ ರಾಜರಸೋ ಓಡಾಡ್ತಾರೆ. ನಾವು ನಮ್ದು ಏನಿದೆಯೋ ನಮ್ಮ ಲೈಫ್ ಸ್ಟೈಲು, ನಾವು ಎಂತ ಮಿಡಲ್ ಕ್ಲಾಸ್ ಕುಟುಂಬನೇ ಇರ್ಬೋದು, ಆದ್ರೆ ನಾವ್ ಹೆಂಗಿದೀವೋ ನಾವು ಅದನ್ನ ತೋರಿಸ್ತಾ ಇದೀವಿ. ಹೌದು, ಅದನ್ನೇ ನಾನು ಕೇಳ್ತಾ ಇರೋದು. ಈಗ ನಿಮ್ ನಿಯರ್ ಪೊಲೀಸ್ ಸ್ಟೇಷನ್ ಯಾವ್ದು, ಹೋಗಲ್ ಕಂಪ್ಲೇಂಟ್ ಕೊಟ್ಬಿಟ್ಟು FIR ಕಾಪಿ ಇಸ್ಕೊಳ್ಳಿ ಅಷ್ಟೇ. ಹೌದು, ಸರಿ. ಸರಿ, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಕೇಳಿದ್ರಲ್ವಾ ಲಾಯರ್ ಮೇಡಮ್? ನಿಮ್ಮೊಬ್ರಿಗೆ ಅಲ್ಲ ಮೇಡಮ್ ಲಾಯರ್ ಮೇಡಮ್, ನೀವೊಬ್ಬರೇ ಅಲ್ಲ ಮೇಡಮ್ ಲಾಯರು. ನಮಗೆ ಹೈಕೋರ್ಟಲ್ಲಿ ಮೆಂಬರ್ ಆಗಿರೋವಂಥವ್ರು ಒಬ್ರು ಗೊತ್ತಿದ್ದಾರೆ ಮೇಡಮ್. ನೀವು ಲಾಯರು, ನಾನು ಲಾಯರು, ನೀವು ಬಂದು ಹೈಕೋರ್ಟಿಗೆ ಬಂದು ನೀವು ನನ್ನನ್ನು ಮೀಟ್ ಮಾಡಿ ಅಂತ ತಕ್ಷಣ ನಾನು ಹೆದರ್ಕೊಬಿಡ್ತೀನಾ? ನೆನ್ನೆ ನಾನು ಯಾಕೆ ಮೆಸೇಜ್ನ ನಿಮ್ಮವನ್ನೆಲ್ಲನೂ ನಾನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಡಿಲೀಟ್ ಮಾಡಿದೆ ಅಂದರೆ, ಸುಮ್ಮನೆ ನೋಡಿದವರು ನಿಮ್ಮ ಮರ್ಯಾದೆ ತೆಕ್ಕೋಬಾರ್ದು ಅಂತ. ಯಾಕೆಂದರೆ ಏನು ಇಂಥ ಕೆಡ್ದಾಗ ಮೆಸೇಜ್ ಮಾಡಿದಾರಲ್ಲ, ಎಂಥವ್ರು ಇರಬೇಕು ಇವರು ಅಂತ ಅನ್ಕೋಬಾರ್ದು ಅಂದ್ಬಿಟ್ಟು ನಾನೇ ವಿಡಿಯೋ ಅದು ಮೆಸೇಜೆಲ್ಲ ಸ್ಕ್ರೀನ್ಶಾಟ್ ತೆಕ್ಕೊಂಡು ಡಿಲೀಟ್ ಮಾಡಿದ್ದೀನಿ. ಆಯಿತಾ? ಇದ್ರ ಮೇಲೂ ನೀವು ಬಂದು ಕಮೆಂಟ್ ಮಾಡ್ತೀನಿ, ನೀವು 3 ಬಿಟ್ಟೋಳು ಅದಕ್ಕೆ ವಿಡಿಯೋ ಮಾಡ್ತಿದ್ಯಾ, ಅದಕ್ಕೆ DPಗೆ ಫೋಟೋ ಹಾಕಿದ್ಯಾ ಅಂತ ಏನಾದರೂ ಮತ್ತೆ ಬಂದು ನೀವು ಕಮೆಂಟ್ ಮಾಡಿದ್ರೆ ನನಗೆ ಹತ್ರದಲ್ಲೇ ಏನು ಯಾವ ಏರಿಯಾ ನೀನು ಅಡ್ರೆಸ್ ಕಳಿಸು ಬರ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲೇ ಬನ್ನಿ. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಇದೆ, ಹೇರೋವಳ್ಳಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ನು ನನಗೆ ನಿಯರ್ ಇದೆ. ನೀವು ಬನ್ನಿ, ಯಾವತ್ತು ಬರ್ತೀರಾ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ಬರ್ತೀನಿ, ಅಲ್ಲಿಗೆ ಮಾತಾಡೋಣ. ನೀವು ಏನೇನು ಮೆಸೇಜ್ ಕಳಿಸಿದ್ದೀರ ನೋಡಿ, ಪ್ರತಿಯೊಂದು ಸ್ಕ್ರೀನ್ಶಾಟ್ ಇದೆ. ನಾನೇನು ಮಾತಾಡಿದ್ದೀನಿ ಅನ್ನೋದು ಅದರಲ್ಲಿ ಇರುತ್ತೆ, ನೀವೇನು ಮಾತಾಡಿದ್ದೀರಾ ಅನ್ನೋದು ಇರುತ್ತೆ. ಬನ್ನಿ, 3 ಬಿಟ್ಟವ್ರು ಯಾರು, ಏನು, ಮಾನವಸ್ತ್ರ ಯಾರು ಅಂತ ನೋಡ್ಕೊಳ್ಳೋಣ. ಈ ವಿಡಿಯೋಯಿಂದ ಯಾರಾದರೂ ದಯವಿಟ್ಟು ಲಾಯರ್ಗಳು ನೋಡ್ತಾ ಇದ್ದರೆ ಅದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾರಾದರೂ ಅಕಸ್ಮಾತ್ ನೋಡ್ತಿದ್ರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ನಾನು ಯಾವ ಲಾಯರ್ ಬಗ್ಗೆನೂ ಮಾತಾಡಿಲ್ಲ. ನಾನು ಅಷ್ಟು ದೊಡ್ಡೋಳು ಅಲ್ಲ, ನನಗೆ ಲಾಯರ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡೋಳಲ್ಲ. ಇವ್ರು ಯಾರೋ ನಿಜವಾದ ಲಾಯರೋ ಏನೋ ನನಗೆ ಗೊತ್ತಿಲ್ಲ, ಬಂದು ನನ್ನ ಚಾನಲ್ನಲ್ಲಿ ಈ ಥರ ಕೆಟ್ಟದಂಗೆ ಮೆಸೇಜ್ ಮಾಡ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ವಿಡಿಯೋನೇ ಮಾಡಬಾರ್ದು, ಏನಿದೆಯೋ ಡೈಲಿ ವ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಅವ್ರು ಎಂತೆಂಥ ಮೆಸೇಜ್ ಮಾಡಿದ್ದಾರೆ ಅಂದರೆ ನಿಜ. ನೀವು ಸ್ಕ್ರೀನ್ಶಾಟ್ ಏನಾದರೂ ನೀವು ನೋಡಿಬಿಟ್ರೆ ದೇವರಾಣೆ, ನೀವು ಹೆಣ್ಮಕ್ಳುಗಳು ವೀಡಿಯೋ ಮಾಡೋರು ಹುಡಿಕೊಂಡು ಹೋಗಿ ಹೊಡಿತೀರಾ. ಅಂತಂಥ ಮೆಸೇಜ್ಗಳು. DPಗೆ ಫೋಟೋ ಹಾಕೋದು 3 ಬಿಟ್ಟಿರೋರಂತೆ. ಇನ್ನು ಎಲ್ಲಿ ಹೆಂಗೆ ಇವರು ಎಂಥ ಲಾಯರು, ಹೆಣ್ಮಕ್ಳಿಗೆ ಇನ್ನೇ ಸಪೋರ್ಟ್ ಮಾಡ್ತಾರೆ, ನೀವೇ ಲೆಕ್ಕ ಹಾಕಿ. ಹಾಂ, ಇವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಇಷ್ಟೆಲ್ಲ ಕೀಳಾಗಿ ಮಾತಾಡೋದಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದು? ಇವರಿಗೆ ಎಷ್ಟು ಇದಿದೆಯೋ, ರೈಟ್ಸ್ ಇದೆಯೋ ಮಾತಾಡೋದಕ್ಕೆ, ನಮಗೂ ಅಷ್ಟೇ ರೈಟ್ಸ್ ಇದೆ ಮಾತಾಡೋದಕ್ಕೆ. ಆಯಿತಾ? ಸುಮ್ಮನೆ ನನಗೆ ಕಮೆಂಟಲ್ಲಿ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ದಲೇ ನಾನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಡಿಲೀಟ್ ಮಾಡಿದ್ದೀನಿ. ಮತ್ತೆ ನೀವು ಇದ್ರ ಮೇಲೂ ಬಂದು ಕಮೆಂಟ್ ಮಾಡ್ತೀರಾ ಅಂದರೆ ಖಂಡಿತ ಮಾಡಿ. ಹತ್ರದಲ್ಲೇ ಹೇರೋವಳ್ಳಿಲಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಂತಿದೆ.
ನೀವು ಯಾವತ್ತು ಬರ್ತೀರಾ ಹೇಳಿ, ನಾನು ಅವತ್ತೇ ಬರ್ತೀನಿ. ನಂದೇನು ತಪ್ಪಿದೆ ಹೇಳಿ, ನಿಮ್ದೇನು ತಪ್ಪಿದೆ ಹೇಳಿ, ಸರಿನಾ? ವಿಡಿಯೋನ ನಾನು ಒಬ್ಬಳೇ ಮಾಡ್ತಾಯಿಲ್ಲ. ಈಗ ಪ್ರತಿ ಮನೆಗೂ ಒಬ್ಬರು ಇಂಡಿಪೆಂಡೆಂಟಾಗಿರೋದಕ್ಕೆ ಹೆಣ್ಮಕ್ಳುಗಳು ಮಾಡ್ತಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಿದ್ದಾರೆ. ಏನಾದರೂ ತಪ್ಪಿದರೆ ನೀವು ಮಾತಾಡಬೇಕು. ಏನು ತಪ್ಪಿಲ್ದಲೇ ಬಂದು ಈ ಥರ ಎಲ್ಲ ಮೆಸೇಜ್ ಮಾಡ್ತೀರಾ ಅಂತಂದರೆ ಹುಡುಗಿನ ಏನು ಹುಡುಗಿನ ಅಂತ ಹೇಳ್ಬಿಟ್ರೆ, ನಾನು ಆ ವಯಸ್ಸನ್ನೇ ದಾಟ್ಕೊಂಡು ಬಂದಿರೋದು, ಮಗುವಾಗಿ, ಹುಡುಗಿಯಾಗಿ, ಇವಾಗ ಆಂಟಿ ಆಗಿ, ನೆಕ್ಸ್ಟ್ ಅಜ್ಜಿ ಆಗ್ತೀನಿ. ನೀವು ಅದನ್ನೇ ತಾನೇ ಆಗ್ತೀರಾ. ನೀವೇನಾದರೂ ಅಲ್ಲೇ ಇರ್ತೀರಾ, ಕಾಲೇಜ್ ಹುಡುಗಿಯಾಗೇ ಇರ್ತೀರಾ ನೀವು? ಮುಂದಕ್ಕೆ ನಿಮಗೇನು ಲೈಫೇ ಇರಲ್ವಾ? ಮಾತಾಡೋದಕ್ಕೆ ಮುಂಚೆ, ಒಬ್ಬರು ಮನಸ್ಸಿಗೆ ಹರ್ಟ್ ಮಾಡೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡಬೇಕು ಮೇಡಮ್. ನೀವು ಲಾಯರೇ ಆಗಿರಲಿ, ಯಾರೇ ಆಗಿರಲಿ, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ. ನಿನ್ನಂಗೆ 3 ಬಿಟ್ಟಿಲ್ಲ ಅಂತಂದರೆ ಏನು ನೋಡಿದ್ದೀರಾ ನೀವು ನನ್ನನ್ನು 3 ಬಿಟ್ಟಿರೋದನ್ನು? ಈಗೇನು ಮಾತಾಡಿದಾನೋ ನನ್ನ ತಮ್ಮ, ಅವನು ಕೂಡ ಲಾಯರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಅವನಿಗೂ ಎಲ್ಲ ಸೆಕ್ಷನ್ಗಳು ಗೊತ್ತಿದೆ. ಏನೋ ಹೇಳಿದ್ರಲ್ಲ ನಿನ್ನೆ, ಏನೇನೋ ಸೆಕ್ಷನ್ಗಳು ಹಾಕ್ಬಿಡ್ತೀವಿ ಅಂತ. ಸರಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ನೆಲ್ಲ ಅವ್ರಿಗೆ ಕಳಿಸ್ತೀನಿ. ಅವರು ಏನೇನು ಸೆಕ್ಷನ್ ಹಾಕಬೇಕು ಅಂತ ನಿಮಗೆ ಹೇಳ್ತಾರೆ. ಇದಕ್ಕೂ ಮೀರಿ ನೀವೇನಾದರೂ ಕಾಲ್ ಕರ್ಕೊಂಡು ಬರ್ತೀರಾ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನನಗೂ ಒಂದು ಆಸೆ ಇತ್ತು ಮೇಡಮ್. ನೀವು ಲಾಯರ್ ಅಂತ ಹೇಳ್ತೀರಾ, ನನಗೆ ಲಾಯರ್ ಅಂದರೆ ಎಷ್ಟು ಇಷ್ಟ ಗೊತ್ತಾ? ನಾನು ಚಿಕ್ಕ ಹುಡುಗಿನಲ್ಲಿ ಓದಬೇಕಾದ್ರೆ ಏನಾಗ್ತೀಯ ಅಂತ ಕೇಳಿದ್ರೆ ನಾನು ಲಾಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಒಬ್ರಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಕೊಡಿಸೋ ಲಾಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಅಷ್ಟು ಇಷ್ಟ ನನಗೆ ಲಾಯರ್ ಕೆಲಸ ಅಂತಂದರೆ, ಲಾಯರ್ಗಳು ಅಂದರೆ. ಬಟ್ ಏನು ಮಾಡೋದು, ನನ್ನ ಹಣೆ ಬರದಲ್ಲಿ ಬರೆದಿರಲಿಲ್ಲ. ಮನೆ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ ಕಾರಣ ನಾನು ಓದೋಕ್ಕಾಗ್ದಲೇ ಕಂಟಿನ್ಯೂ. ನಾನು ಓದಿರೋದೇ 8th ಸ್ಟ್ಯಾಂಡರ್ಡ್ ಅಷ್ಟೇ. ಇದರಲ್ಲಿ ನನಗೇನು ಮುಚ್ಚುಮರೆ ಇಲ್ಲ. ನಾನು ಓದಿರೋದು 8ನೇ ಕ್ಲಾಸು. 8ನೇ ಕ್ಲಾಸ್ ಹುಡುಗಿ ನಾನು ಓದ್ಬಿಟ್ಟು, ಹುಡುಗಿ ಅಂತ ಹೇಳಂಗಿಲ್ಲ ಅಲ್ವಾ, 8ನೇ ಕ್ಲಾಸ್ ಆಂಟಿ ನಾನು ಓದ್ಬಿಟ್ಟು ನೋಡಿ ಬಂದು ಈ ಥರ ನನಗೆ ಇಷ್ಟೋ ಗೊತ್ತಿರೋ ನಾಲೆಡ್ಜ್ ಉಪಯೋಗಿಸ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಆಯಿತಾ? ಇದು ನನ್ನ ಗಂಡ ದುಡ್ದು ತಂದಾಗ್ತಾ ಇಲ್ಲ ಅನ್ನದೇ ಇರೋ ಕಾರಣಕ್ಕಲ್ಲ ಮೇಡಮ್. ನನಗೊಂದು ಫ್ಯಾಷನ್ನು, ನನಗಿಷ್ಟ. ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಇಷ್ಟ. ನನಗೆ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಮನೇಲಿ ಟೈಲರಿಂಗ್ ಮಾಡ್ತೀನಿ, ಆಯಿತಾ? ಬ್ಲೌಸ್ಗಳು ಸ್ಟಿಚ್ ಮಾಡ್ತೀನಿ, ಟೈಲರಿಂಗ್ ಕೆಲಸ ಮಾಡ್ತೀನಿ, ಮಕ್ಕಳು ನೋಡ್ಕೊತೀನಿ, ಯೂಟ್ಯೂಬ್ ಮಾಡ್ತೀನಿ. ಇದೆಲ್ಲ ನನಗಿಷ್ಟ. ನನಗೆ ಮನೇಲಿ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇರೋದು, ಸರಿನಾ? ನೀವು ಓದಿರೋ ಎಜುಕೇಟೆಡ್ಗಳೇ ಇನ್ನೊಬ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡ್ತೀರಾ ಅಂದರೆ ಓದಿ ಏನು ಪ್ರಯೋಜನ, ಎಲ್ಲಿಗೆ ಬಂತು ಹೇಳಿ? ನಾನು ಇಷ್ಟು 20 ನಿಮಿಷ, ಇನ್ನೇನು 17-18 ನಿಮಿಷ ವೀಡಿಯೋದಲ್ಲಿ ಇವಾಗ ಮಾತಾಡಿದ್ದೀನಿ. ಒಂದು ಕಡೆ ನಾನು ಏನಾದರೂ ರೆಸ್ಪೆಕ್ಟ್ ಇಲ್ದಲೇ ಮಾತಾಡಿದ್ದೀನ ಹೇಳಿ ನೀವೇನೆ? ಇದ್ರ ಮೇಕು ನೀವು ಬಂದು ಕಂಪ್ಲೇಂಟ್ ಕೊಡೋದಲ್ಲ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಲಾಯರು ಅಂಥೇಳಿ ನೀವು ಬಂದು ಮತ್ತೆ ನೀವು ಕಮೆಂಟ್ ಮಾಡ್ತೀರಾ ಅಂದರೆ ಮಾಡಿ. ನೀವು ಎಷ್ಟು ಕಮೆಂಟ್ ಮಾಡ್ತಾ ಇರ್ತೀರೋ ನಾನು ಅಷ್ಟಕ್ಕೂ ಆನ್ಸರ್ ಮಾಡ್ತಾಯಿರ್ತೀನಿ, ಸರಿನಾ? ನನಗೇನು ಭಯ ಇಲ್ಲ ಮೇಡಮ್. ನಾನು ಯಾಕೆ ಭಯ ಪಟ್ಕೋಬೇಕು? ನಾನು ತಪ್ಪು ಮಾಡಿದರೆ ತಾನೇ ಭಯ ಪಟ್ಕೋಬೇಕು. ಬಂದು ಮಾಡಿ ಕಮೆಂಟ, ಸರಿನಾ? ಸರಿ ಮೇಡಮ್, ಏನೇ ಇದ್ರೂ ಅದೇ ಹೇಳಿದ್ರಲ್ಲ ನೀವು, ಏನೋ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿ ಬಂದು. ನನ್ನ ಹೆಸರು ರಮ್ಯಾ ಅಂತ ಹುಡುಕಿ ಎಲ್ಲ ಕಡೆ ಇದ್ದೀನಿ, ಎಲ್ಲ ಕಡೆ ಬಂದು ಕಮೆಂಟ್ ಮಾಡಿ. ನನಗೇನು ಆರಾಮಾಗಿ ಕಮೆಂಟ್ ಮಾಡ್ಬೋದಲ್ಲ. ನೀವು ಸಿಕ್ಕಲ್ಲ, ಯಾಕಂದರೆ ನಿಮ್ಮ ಐಡಿಲಿ ನಿಮ್ಮ ಫೋಟೋಗೆ ಗೊತ್ತಿಲ್ಲ, ನಿಮ್ಮ ಐಡಿಲಿ ಕಮೆಂಟ್ ಮಾಡೋಕ್ಕಾಗಲ್ಲ, ಏನಿಲ್ಲ. ನನಗೆ ಬಂದು ಆರಾಮಾಗಿ ನೀವು ಕಮೆಂಟ್ ಮಾಡ್ಬೋದು, ಆಯಿತಾ? ಬಂದು ಮಾಡಿ. ಮುಂದ್ಲುದೇನಿದ್ರೂ ಫೇಸ್ ಮಾಡೋಣ. ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾಕಂದರೆ ನಾನು ಯಾವತ್ತೂ ಯಾರಿಗೂ ತಲೆ ತೆಗ್ಸೋದಿಲ್ಲ. ತಪ್ಪು ಮಾಡಿದ್ರೆ ಮಾತ್ರ ನಾನು ತಲೆ ತೆಗೆಸ್ತೀನಿ, ಇಲ್ಲ ಅಂತಂದರೆ ಅವ್ರು ಯಾರೇ ಆಗಿರಲಿ ತಲೆ ತೆಗ್ಸೋ ಮಾತೇ ಇಲ್ಲ. ಓಕೆ ಮೇಡಮ್, ಕಮೆಂಟ್ ಮಾಡಿ.